ಮೊದಲಿಗೆ ಜನ್ಮದಾತೆಯನ್ನು ಜಗನ್ಮಾತೆಯನ್ನು ಸ್ಮರಿಸಿಕೊಂಡು ಈ ಪವಿತ್ರ ಕಾರ್ಯಕ್ರಮದ ದಿವ್ಯ ಸನ್ನಿಧಾನವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಕೃಪೆಗೈಯುತ್ತಿರುವ ನೆಡಸೋಸಿಯ ಜಗದ್ಗುರು ಸನ್ನಿಧಾನಕ್ಕೆ ಭಕ್ತಿಯಿಂದ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ನೇತೃತ್ವವನ್ನು ಕರುಣಿಸಿ ನಮ್ಮೆಲ್ಲರಿಗೆ ಆಶೀರ್ವಾದವನ್ನು ದಯಪಾಲಿಸುತ್ತಿರುವ ಶ್ರೀಮಠದ ಪೂಜ್ಯಪಾದ ಕೃಪಾನಿಧಿ ಗುರುಗಳಿಗೆ ಶರಣೆಂದು ವೇದಿಕೆಯನ್ನು ಅಲಂಕರಿಸಿರುವ ಶ್ರೀಮಠದ ಪೂಜ್ಯ ಗುರುಗಳಿಗೆ ವಂದಿಸಿ ಅತಿಥಿಗಳಾಗಿ ಆಗಮಿಸಿ ವೇದಿಕೆಯನ್ನು ಹಂಚಿಕೊಂಡಿರುವ ನಾಡಿನ ಹಿರಿಯ ನೇತಾರರಿಗೆ ಮತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ಹಿರಿಯರೇ, ತಾಯಂದಿರೇ, ಸಮಸ್ತ ದೈವವೇ, ನಿಮ್ಮೆಲ್ಲರಿಗೆ ನನ್ನ ಪ್ರೇಮಪೂರ್ಣ ನಮಸ್ಕಾರ. ಪೂಜ್ಯ ಗುರುಗಳ ನಿರ್ದೇಶನದಂತೆ ಕಳೆದ 5 ದಿನಗಳಿಂದ ಈ ಪವಿತ್ರವಾದ ವೇದಿಕೆಯಲ್ಲಿ ನಾವೆಲ್ಲರೂ ಸೇರಿ ದೇಶದ ಪರಂಪರೆಯ ದಿವ್ಯತೆಯನ್ನು ಕುರಿತು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಈಗ ತಾನೇ ಹಿರಿಯರು ಹೇಳಿದರು, ಮಂಗಲ ನುಡಿಗಳನ್ನು ಆಡಬೇಕು. ನಮ್ಮ ದೇಶವನ್ನು ಕುರಿತು, ನಮ್ಮ ದೇಶದ ಇತಿಹಾಸ, ಪರಂಪರೆ, ಸಂಸ್ಕೃತಿಯನ್ನು ಕುರಿತು ಮಂಗಲ ನುಡಿಗಳನ್ನು ಪ್ರತ್ಯೇಕವಾಗಿ ಹೇಳುವ ಅಗತ್ಯ ಏನೂ ಇಲ್ಲ. ಭಾರತವನ್ನು ಕುರಿತು ಆಡುವ ಪ್ರತಿ ನುಡಿಯೂ ಮಂಗಲ ನುಡಿಯೇ. ಯಾಕೆ ಅಂದರೆ ಭಾರತ ಜಗತ್ತಿನ ಮಂಗಲಾಲಯ, ಭಾರತ ಜಗತ್ತಿನ ವಂದ್ಯಾಲಯ, ಜಗತ್ತಿನ ರಂಗಭೂಮಿಯಲ್ಲಿ ಅದೇ ಭಾರತದ ವೈಶಿಷ್ಟ್ಯ. ನಿಮಗೆಲ್ಲ ಗೊತ್ತಿರೋ ಹಾಗೆ ಎಷ್ಟೋ ನಾಗರಿಕತೆಗಳು ತಮ್ಮ ಸ್ವಂತಿಕೆಯನ್ನು, ಅಸ್ಮಿತೆಯನ್ನು ಉಳಿಸಿಕೊಳ್ಳುವುದಕ್ಕೆ ತುಂಬ ಕಷ್ಟಪಟ್ಟ ಕಾಲದಲ್ಲಿ ಭಾರತ ತನ್ನ ಪೂರ್ವಜರ ಪರಿಶ್ರಮದಿಂದಾಗಿ ಅನಾಯಾಸವಾಗಿ ತನ್ನ ಅಸ್ಮಿತೆಯನ್ನು ಉಳಿಸಿಕೊಂಡಿದೆ. ಭಾರತದ ಸಂಸ್ಕೃತಿಯ ಮೇಲೆ, ಇತಿಹಾಸದ ಮೇಲೆ, ಪರಂಪರೆಯ ಮೇಲೆ, ಚರಿತ್ರೆಯ ಮೇಲೆ ಆಕ್ರಮಣಗಳು, ಆಘಾತಗಳು ಆಗಿಲ್ಲ ಅಂತೇನಲ್ಲ. ಸರಿಸುಮಾರು 3,500 ವರ್ಷದಿಂದಲೂ ನಿರಂತರವಾಗಿ ಭಾರತದ ಪರಂಪರೆಯ ಮೇಲೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಆಕ್ರಮಣಗಳು ನಡೆದಿದೆ. ಈಗೂ ಕೂಡ ಕೆಲವು ಬಾಹ್ಯವಾಗಿ, ಕೆಲವು ಆಂತರಿಕವಾಗಿ ವಿಪ್ಲವಗಳು ಕೂಡ ನಡೀತಾ ಇದ್ದಾವೆ. ಇದೆಲ್ಲದರ ಹೊರತಾಗಿಯೂ ಕೂಡ ಅದ್ಯಾವುದೋ ಅಪರೂಪದ ಶಕ್ತಿ, ಅದಾವುದೋ ಒಂದು ವಿಶೇಷ ಚೇತನ ಭಾರತದ ಮೂಲ ಅಸ್ಮಿತೆಯನ್ನು ಶಾಶ್ವತವಾಗಿ ಗಟ್ಟಿಯಾಗಿ ಇಟ್ಟಿದೆ. ಇದು ಇಡೀ ಜಗತ್ತಿನ ರಂಗಭೂಮಿಯ ಮೇಲೆ ಭಾರತಕ್ಕೆ ಸಂಬಂಧಪಟ್ಟಂತಹ ಅತ್ಯಂತ ಕೌತುಕದ ಮತ್ತು ವಿಶೇಷವಾದಂತಹ ಸಂಗತಿ. ಭಾರತದ ಮೇಲೆ ಪರರಾಷ್ಟ್ರಗಳ ಆಕ್ರಮಣಗಳೇನಾಗಿದ್ದಾವೋ, ಇಷ್ಟು ಆಕ್ರಮಣಗಳು ಅನ್ಯ ರಾಷ್ಟ್ರಗಳ ಮೇಲೆ ಆದ ಉದಾಹರಣೆ ಇಲ್ಲ. ಮತ್ತು ಆ ಆಕ್ರಮಣಗಳಲ್ಲಿ ನಿರಂತರತೆ ಎಷ್ಟು ಇತ್ತು ಅಂದರೆ, ಕಳೆದ 3,500 ವರ್ಷಗಳಲ್ಲಿ ಆಕ್ರಮಣಗಳ ಇರಲಾರದ ವರ್ಷಗಳನ್ನೇ ಕಲ್ಪಿಸಿಕೊಳ್ಳೋದು ಕಷ್ಟ ಭಾರತದ ಈ ವಿಷಯದಲ್ಲಿ. ಇಂಥ ಆಕ್ರಮಣಗಳು, ಇಂಥ ಬರ್ಬರ ಹೊಡೆತಗಳು, ಘಾತಗಳು, ಆಘಾತಗಳು, ಆ ಆಕ್ರಮಣಗಳ ಪರಿಣಾಮದಿಂದಾಗಿ ಉಂಟಾದಂಥ ದುರಾಡಳಿತ, ದುರ್ವ್ಯವಸ್ಥೆ, ಇಷ್ಟೆಲ್ಲದರ ಹೊರತಾಗಿಯೂ ಭಾರತ ಅತ್ಯಂತ ಶ್ರೇಷ್ಠವಾದ ಆಚಾರ ವಿಚಾರಗಳಿಂದ ಇನ್ನೂ ಜಗತ್ತಿನಲ್ಲಿ ವೈಶಿಷ್ಟ್ಯಪೂರ್ಣ ಸಂಗತಿಗಳಿಂದ ಕಂಗೊಳಿಸ್ತಾ ಇದೆ ಅಂದರೆ ಅದಕ್ಕೆ ಮೂಲ ಈ ಪರಂಪರೆಯನ್ನು ಕಟ್ಟಿದಂಥ ಎಲ್ಲ ಹಿರಿಯ ಚೇತನಗಳು.
ಹಿರಿಯ ಚೇತನ. ನಾವು ಕಳೆದ 4 ದಿನಗಳಿಂದ ನೋಡಿದೆವು. ಋಷಿಗಳು, ಸಂತರು, ಮಹಾತ್ಮರು, ಶರಣರು, ಯೋಗಿಗಳು, ವಿರಾಗಿಗಳು, ದಾಸರು, ತತ್ವಜ್ಞಾನಿಗಳು, ಎಷ್ಟೋ ಜನ ತಮ್ಮ ಅಖಂಡ ಜೀವನವನ್ನು ಸವೆಸಿ ಭಾರತ ಮಾತೆಯ ಜ್ಞಾನ ದೀವಿಗೆಯನ್ನು ಸದಾಕಾಲ ಉಳಿಸೋದಕ್ಕಾಗಿ, ಸದಾಕಾಲ ಬೆಳಗೋದಕ್ಕಾಗಿ, ಕಾಂತಿಯಿಂದ ಕಂಗೊಳಿಸಿ ಆತ್ಮಕಲ್ಯಾಣ ಹಾಗೂ ಲೋಕ ಕಲ್ಯಾಣವನ್ನು ಶಾಶ್ವತವಾಗಿ ಅಧಿಷ್ಠಾಪನೆ ಮಾಡುವುದಕ್ಕಾಗಿ ದುಡಿದಿದ್ದಾರೆ. ಇದು ಭಾರತದ ಅತ್ಯಂತ ದೊಡ್ಡ ಹೆಮ್ಮೆಯ ವಿಷಯ. ಒಂದು ಕ್ಷೇತ್ರದಲ್ಲಿ ಅಂದರೆ ಧರ್ಮ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಷ್ಟೇ ಭಾರತ ದೊಡ್ಡ ಸಾಧನೆಯನ್ನು ಮಾಡಿದೆ ಅಂತಲ್ಲ. ಧರ್ಮ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಭಾರತದ ಹಿರಿಮೆಯನ್ನ ಜಗತ್ತಿನ ಯಾವ ನಾಗರಿಕತೆ ಜೊತೆಗೂ ಕೂಡ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ, ಅಷ್ಟು ಎತ್ತರದಲ್ಲಿ ಇದೆ. ಇದರ ಜೊತೆಗೆ ಕಲೆ, ಸಾಹಿತ್ಯ, ಶಿಕ್ಷಣ, ಅರ್ಥವ್ಯವಸ್ಥೆ, ವಿಜ್ಞಾನ, ತಂತ್ರಜ್ಞಾನ, ತತ್ವಜ್ಞಾನ, ರಾಜ್ಯಶಾಸ್ತ್ರ, ಸಮಾಜಶಾಸ್ತ್ರ, ಗಣಿತದಿಂದ ವೇದಾಂತದವರೆಗೆ, ಭೂಗೋಳದಿಂದ ಖಗೋಳದವರೆಗೆ ಸಕಲ ಶಸ್ತ್ರಗಳಲ್ಲಿ, ಸಕಲ ಶಾಸ್ತ್ರಗಳಲ್ಲಿ ಯಾವುದೇ ಕ್ಷೇತ್ರದಲ್ಲಿಯೂ ಕೂಡ ಭಾರತೀಯರು ಎಷ್ಟು ದೊಡ್ಡ, ಎಷ್ಟು ವಿಶಾಲವಾದ, ಎಷ್ಟು ಶ್ರೇಷ್ಠವಾದ ಪಾರಮ್ಯವನ್ನು ಮೆರೆದಿದ್ದಾರೆ ಅಂದರೆ ಇಂದಿಗೂ ಕೂಡ ವಿಜ್ಞಾನ ತಂತ್ರಜ್ಞಾನಗಳು ಆ ಎತ್ತರವನ್ನು ಸ್ಪರ್ಶಿಸೋದಕ್ಕೆ ಆಗ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಏನು ಅಂದರೆ ಭಾರತ ದೇಶದಲ್ಲಿ ಇಂತಹ ಸರ್ವಾಂಗೀಣ ವಿಕಾಸಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಆಗಿದ್ದು ಯಾಕೆ ಅಂದರೆ, ಹೀಗೆ ಎಲ್ಲ ಕ್ಷೇತ್ರಗಳಲ್ಲೂ ವೈವಿಧ್ಯಪೂರ್ಣವಾದ ಸಾಧನೆಗಳನ್ನು ಮಾಡುವಂಥ ವ್ಯಕ್ತಿಗಳ ನಿರ್ಮಾಣ ಯಾಕೆ ಆಯಿತು ಅಂದರೆ, ಇಲ್ಲಿಯ ದೇವಾಲಯಗಳು, ಇಲ್ಲಿಯ ಮಠಗಳು ಆ ಕೆಲಸವನ್ನು ನಿರಂತರವಾಗಿ ಮಾಡಿದವು. ಅಕ್ಷರಶಃ ಭಾರತದ ಅತಿ ದೊಡ್ಡ ಆಸ್ತಿ, ಶಕ್ತಿ ಕೇಂದ್ರಗಳು ಯಾವುವು ಅಂದರೆ, ಪ್ರಾಚೀನ ಕಾಲದಿಂದ ಇಲ್ಲಿಯವರೆಗೆ ದೇವಾಲಯ ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಇರುವಂಥ ದೇವಾಲಯಗಳು ಮತ್ತು ಮಠಗಳು. ಅವುಗಳ ಪಾತ್ರ ಇದೆಯಲ್ಲ, ಅಂದರೆ ದೇವಾಲಯಗಳು ಮತ್ತು ಮಠಗಳು ನಿರ್ವಹಿಸಿದ ಪಾತ್ರ ರಾಷ್ಟ್ರವನ್ನು ಕಟ್ಟುವ ವಿಷಯದಲ್ಲಿ, ರಾಷ್ಟ್ರದ ಇತಿಹಾಸವನ್ನು ನಿರ್ಮಾಣ ಮಾಡುವ ವಿಷಯದಲ್ಲಿ, ರಾಷ್ಟ್ರದ ವರ್ತಮಾನ ಅಸ್ಮಿತೆಗೆ ಚೈತನ್ಯ ತುಂಬುವ ವಿಷಯದಲ್ಲಿ ಅದೊಂದು ಅದ್ಭುತವಾದಂಥ ಚರಿತ್ರೆ. ಯಾವಾಗ ಸಮಾಜ ನಿಸ್ತೇಜ ಆಗುವ ಸಂದರ್ಭ ನಿರ್ಮಾಣ ಆಗಿತ್ತೋ, ಯಾವಾಗ ಸಮಾಜ ಕರ್ತವ್ಯದಿಂದ ವಿಮುಖ ಆಗ್ತಾ ಇತ್ತೋ, ಸಮಾಜ ತನ್ನ ಜವಾಬ್ದಾರಿಯಿಂದ ಹಿಂದೆ ಸರಿತಿತ್ತೋ, ಅಂಥ ಎಲ್ಲ ಕಾಲಘಟ್ಟದಲ್ಲೂ ಈ ಸಮಾಜಕ್ಕೆ, ಈ ನಾಡಿಗೆ, ಈ ಪರಂಪರೆಗೆ ಚೈತನ್ಯವನ್ನು ತುಂಬಿದಂಥ ಶಕ್ತಿ ಕೇಂದ್ರಗಳು ಅಂದರೆ ದೇವಾಲಯಗಳು ಮತ್ತು ಮಠಗಳು. ಅವು ಏನು ಮಾಡಿದವು? ಸ್ವಲ್ಪ ವಿಷಯದಲ್ಲಿ ಹೇಳೋದಾದರೆ, ದೇವಾಲಯಗಳು ಆರಾಧನಾ ಕೇಂದ್ರಗಳಾಗಿ, ಮಠಮಾನ್ಯಗಳು ತತ್ವ ಪ್ರಸಾರದ ಕೇಂದ್ರಗಳಾಗಿ ವ್ಯಕ್ತಿಯ ನಿರ್ಮಾಣದಲ್ಲಿ ಅತಿ ದೊಡ್ಡ ಪಾತ್ರವನ್ನು ವಹಿಸಿ. ಸುಮ್ಮನೆ ಇತಿಹಾಸದ ವಿದ್ಯಾರ್ಥಿಯಾಗಿ ನಿಮ್ಮ ಮುಂದೆ ಈ ಮಾತು ಹೇಳ್ತೇನೆ. ತಪ್ಪಿ ಇಡೀ ನಮ್ಮ ಚರಿತ್ರೆಯಲ್ಲಿ ದೇವಾಲಯಗಳು ಮತ್ತು ಮಠಮಾನ್ಯಗಳ ಪಾತ್ರವನ್ನು ಬಿಟ್ಟು ನಾವೇನಾದರೂ ಕಲ್ಪನೆ ಮಾಡಿಕೊಂಡ್ರೆ ತುಂಬ ಹಿಂದೆ ನಾವು ಇರಬಹುದಾಗ್ತಿತ್ತು. ತುಂಬ ಹಿಂದೆ. ಇವತ್ತಿನ ನಮ್ಮ ಎಲ್ಲ ಬೆಳವಣಿಗೆ, ಇವತ್ತಿನ ನಮ್ಮ ಎಲ್ಲ ಸಾಧನೆ ಹಿಂದೆ 100ಕ್ಕೆ 100 ದೇವಾಲಯಗಳು ಮತ್ತು ಮಠಗಳ ಕೊಡುಗೆಯನ್ನು ನಮ್ಮ ಚರಿತ್ರೆಯ ಉದ್ದಕ್ಕೂ ನಾವು ಕಾಣೋದಕ್ಕೆ ಸಾಧ್ಯ ಇದೆ. ಉದ್ದಕ್ಕೂ ನಾನು ಹೇಳಿದ್ನಲ್ಲ, ಈ ಆರಾಧನೆ ಮತ್ತು ತತ್ವ ಪ್ರಸಾರ, ಈ ಆರಾಧನೆ ಮತ್ತು ಜ್ಞಾನದಾನ, ಈ ಆರಾಧನೆ
ಮತ್ತು ವಿದ್ಯೆಯನ್ನು ದಾರಿ ಎರೆಯುವಂಥ ಕಾರ್ಯ ಇದು ಎಷ್ಟು ಸಾವಿರ ವರ್ಷಗಳಿಂದ ನಿರಂತರವಾಗಿ ನಡೆದಿದೆ. ಮತ್ತು ಕೆಲವು ಕಡೆಯಂತೂ ಇದು ಗೌಪ್ಯವಾಗಿ ನಡೆದಿದೆ. ಹೊರಗಡೆಯಿಂದ ಕೆಲವು ಸಂಗತಿಗಳು ನಮ್ಮ ಸಂಸ್ಕೃತಿಯನ್ನು ಟೊಳ್ಳು ಮಾಡುವ ಪ್ರಯತ್ನ ನಡೆದಾಗ್ಯೂ ಕೂಡ ಒಳಗಡೆಯಿಂದ ಅದೆಂಥ ಶಕ್ತಿಯನ್ನು ತುಂಬುವ ಕೆಲಸ ಇಲ್ಲಿ ನಡೆದಿದೆ ಅಂದರೆ ಅದಕ್ಕೆ ಜಗತ್ತಿನಲ್ಲಿ ಪರ್ಯಾಯನೇ ಇಲ್ಲ. ಮಠಮಾನ್ಯಗಳು, ದೇವಾಲಯಗಳು ತಮ್ಮ ಸಮೀಪಕ್ಕೆ ಬರುವ ಜನರಿಗೆ ಜ್ಞಾನಧಾರೆಯನ್ನು ಮಾಡಿ ಜೀವನ ಕ್ರಮವನ್ನು ರೂಪಿಸಿಕೊಟ್ಟು ಸಮಾಜಮುಖಿಯಾಗಿ ಬದುಕುವಂಥ ನೀತಿಯನ್ನು ಕಲಿಸಿದ್ದರ ಪರಿಣಾಮವೇ ಭಾರತ ವಿಶ್ವಗುರು ಆಗೋದಕ್ಕೆ ಸಾಧ್ಯವಾಗಿದೆಯೇ ವಿನಃ ಬೇರೆ ಇನ್ಯಾವ ಕಾರಣದಿಂದಲೂ ಅಲ್ಲ. ಅದೇ ಕಾಲ ಕಳೆದ ಹಾಗೆ ಶಿಕ್ಷಣ ವ್ಯವಸ್ಥೆಯಾಗಿ ರೂಪ ಆಯಿತು. ಮಠ ಮಂದಿರಗಳು, ದೇವಾಲಯಗಳು ನಿರ್ವಹಣೆ ಮಾಡ್ತಾ ಇದ್ದಂತಹ ಶಿಕ್ಷಣದ ಜವಾಬ್ದಾರಿಯನ್ನು ಗುರುಗಳು ಹೊತ್ತುಕೊಂಡ್ರು. ಗುರುಗಳ ಬಳಿಯಲ್ಲಿ ವಿದ್ಯಾರ್ಥಿಗಳು ಬಂದು ಕಲಿತಿದ್ರು. ವಿದ್ಯಾರ್ಥಿಗಳ ಸಂಖ್ಯೆ ಹೆಚ್ಚಾದಂತೆ ಗುರುಗಳು ತಮ್ಮ ಮನೆಯನ್ನೇ ಕುಲವನ್ನಾಗಿ, ಕುಲ ಅಂದರೆ ಸಮುಚ್ಚಯ, ಸಂಸ್ಥೆ ದೊಡ್ಡದು, ವಿದ್ಯಾರ್ಥಿಗಳ ಪ್ರಮಾಣ ಹೆಚ್ಚದಾಗಿದ್ದರಿಂದ ಅದನ್ನು ಗುರುಕುಲ ಮಾಡಿಕೊಂಡ್ರು. ಅಂಥ ಜಗತ್ತಿನ ದೊಡ್ಡ ಪ್ರಾಚೀನ ಗುರುಕುಲಗಳು ನಮ್ಮ ದೇಶದಲ್ಲಿ ಕಂಡು. ಅದು ನಳಂದ, ತಕ್ಷಶಿಲಾ, ವಲ್ಲಭಿ, ವಿಕ್ರಮಶಿಲಾ ಹಾಗೂ ದೇಶದ ಉದ್ದಗಲಕ್ಕೂ ಅಲ್ಲಲ್ಲೇ ಇದ್ದಂಥ ಮಠಗಳು, ಮಂದಿರಗಳು, ದೇವಾಲಯಗಳು ಇವೆಲ್ಲ ಭಾರತದ ಅಂತಃಸತ್ವವನ್ನು ಜಾಗೃತ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿದ್ದರ ಪರಿಣಾಮವೇ ಭಾರತ ಪರಂಪರೆ ಮತ್ತು ಇತಿಹಾಸದಲ್ಲಿ ಜಗದ್ವಂದನೀಯ ಆಗಿದೆ. ಏನು ಕಲಿಸ್ತಿದ್ರು? ನಮ್ಗೇನು ತಿಳಿಸ್ತಾ ಇದ್ರು? ನಮ್ಮ ಪ್ರಾಚೀನ ಪರಂಪರೆಯೊಳಗಡೆ ನಮ್ಮ ಮಠಮಾನ್ಯಗಳು ನಮ್ಗೆ ಏನು ಹೇಳ್ತಾ ಇತ್ತು ಅಂದರೆ, ಒಂದು ವ್ಯಷ್ಟಿ ಮತ್ತು ಸಮಷ್ಟಿ. ವ್ಯಷ್ಟಿ ಅಂದರೆ ವ್ಯಕ್ತಿಗತ, ಸಮಷ್ಟಿ ಅಂದರೆ ಸಾಮೂಹಿಕ. ಈ ಎರಡರಲ್ಲೂ ಸ್ವಾರ್ಥಪರ ಆಲೋಚನೆಗಳು ಬಾರದೆ, ಸಮಾಜಕ್ಕೆ ವಿರೋಧವಾದ ಆಚರಣೆಗಳನ್ನು ರೂಢಿಸಿಕೊಳ್ಳಲಾರದೆ, ಆತ್ಮಕಲ್ಯಾಣ ಮತ್ತು ಲೋಕ ಕಲ್ಯಾಣಕ್ಕೆ ಪೂರಕವಾಗಿಯೇ ಬದುಕಬೇಕು ಅನ್ನೋದನ್ನೇ ಕಲಿಸ್ತಾ ಇತ್ತು. ಅದಕ್ಕೆ ಏನೇನು ಬೇಕೋ ಅದನ್ನು ಶಾಸ್ತ್ರಗಳು, ದರ್ಶನ, ವ್ಯಾಕರಣ, ಕಲೆ, ಪರಾವಿದ್ಯೆ, ಅಪರಾವಿದ್ಯೆ ಅಂತ ಕರೀತಾರೆ. ಆಮೇಲೆ ಲೌಕಿಕ, ಅಲೌಕಿಕ ಅಂತ ಕರೀತಾರೆ. ಹೀಗೆ ಒಟ್ಟಿನಲ್ಲಿ ಒಬ್ಬ ವ್ಯಕ್ತಿಯನ್ನು ಸರ್ವಾಂಗೀಣ ವಿಕಾಸಕ್ಕೆ ಅಗತ್ಯವಾದ ಎಲ್ಲ ಸಂಗತಿಗಳಿಂದ ಚೈತನ್ಯಶೀಲ ಮಾಡೋದಕ್ಕೆ ಏನೇನು ಬೇಕಾಗಿತ್ತು ಅದನ್ನೆಲ್ಲ ನಮ್ಮಲ್ಲಿ ಕಲಿಸಲಾಗ್ತಾ ಇತ್ತು. 2-3 ಸಣ್ಣ ಉದಾಹರಣೆಗಳನ್ನು ನಿಮ್ಮ ಮುಂದೆ ಇಡ್ತೀವಿ. ಸರಿಸುಮಾರು 4ನೇ ಶತಮಾನದಲ್ಲಿ ಭಾರತ ದೇಶದಲ್ಲಿ ನಳಂದ ಅಂತ ಒಂದು ವಿಶ್ವವಿದ್ಯಾಲಯ. ನಾ ಆಲಂ ದಾ, ಆ ಪದಾನ ಬಿಡಿಸಿ ಬರೆದ್ರೆ ನಾ ಆಲಂ ದಾ, ಅಪೇಕ್ಷಿಸಿದ್ದಷ್ಟನ್ನು ಕೊಡಲಾಗದ ಅಂತ ಅದರ ಅರ್ಥ. ಅಲ್ಲಿಗೆ ಯಾರ್ಯಾರು ಬಯಸಿ ಬರ್ತಾರೋ ಅವರು ಬಯಸಿ ಬಂದದ್ದಷ್ಟನ್ನು ಧಾರೆ ಎರೆಯೋದಕ್ಕೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ಅದಕ್ಕೆ ನಾಲಂದ, ನಾಳಂದ, ನಲಂದ ಅಂತ ಕರೀತಾರೆ. ಈ ನಳಂದ ವಿಶ್ವವಿದ್ಯಾನಿಲಯ ಎಷ್ಟು ಶೈಕ್ಷಣಿಕ ಕ್ಷೇತ್ರದ ವೈಭವದ ತುದಿಯನ್ನು ಮುಟ್ಟಿತ್ತು ಅನ್ನೋದಕ್ಕೆ ಚೀನಾ ದೇಶದಿಂದ ಇಲ್ಲಿಗೆ ಅಧ್ಯಯನ ಮಾಡೋದಕ್ಕೆ ಬಂದು ಅನೇಕ ವರ್ಷಗಳ ಕಾಲ ಅಲ್ಲಿದ್ದಂಥ ಹುಯನ್ಸಾಂಗ್ ಇತ್ಸಿಂಗರ ಬರವಣಿಗೆಯಲ್ಲಿ ನಾವು ನೋಡಬಹುದು. ಸ್ವತಃ ಅವ್ರ ಬರವಣಿಗೆಯಲ್ಲಿ ಬರೀತಾರೆ, ಜಗತ್ತಿನ ಯಾವುದೇ ಭಾಗದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ವಿದ್ಯಾರ್ಥಿಗಳು ಒಂದೇ ಸ್ಥಳದಲ್ಲಿ ಇದ್ದು ನಿರಂತರವಾಗಿ ಭಿನ್ನ ಭಿನ್ನ ಕ್ಷೇತ್ರಗಳ ಅಧ್ಯಯನ ಮಾಡಿದ ಉದಾಹರಣೆ ಜಗತ್ತಿನಲ್ಲಿ ಎಲ್ಲಿಯೂ ಇಲ್ಲ ಅಂತ ಬರೀತಾರೆ. ಎಲ್ಲಿಯೂ ಇಲ್ಲ ಅಂತ ಬರೀತಾರೆ. ಅಲ್ಲಿ 10,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು, 1,500ಕ್ಕಿಂತ ಹೆಚ್ಚು ಆಚಾರ್ಯರು, ಅತೀ ದೊಡ್ಡ ಕಟ್ಟಡ, ಆ ಕಟ್ಟಡದಲ್ಲಿ 3 ಅಂತಸ್ತಿನ ಒಂದು ಗ್ರಂಥಾಲಯ, ಅದನ್ನು ಧರ್ಮಗಂಜ್ ಅಂತ ಕರೀತಾರೆ. ರತ್ನಸಾಗರ, ರತ್ನರಂಜಕ, ರತ್ನೋದದಿ 3 ಅಂತಸ್ತಿನ ಕಟ್ಟಡ, ಲಕ್ಷಾಂತರ ಹಸ್ತಪ್ರತಿಗಳು, ಲಕ್ಷಾಂತರ ಗ್ರಂಥಗಳು, ಲಕ್ಷಾಂತರ ಬರವಣಿಗೆಯನ್ನು ಹೊಂದಿದಂಥ ಪುಟಗಳು, ಅದನ್ನೆಲ್ಲ ಇಟ್ಟುಕೊಂಡು ಅಲ್ಲಿ ಬಂದ ವಿದ್ಯಾರ್ಥಿಗಳ ಜ್ಞಾನದಾಹವನ್ನು ಇಂಗಿಸುವ ಕೆಲಸವನ್ನು ನಮ್ಮಲ್ಲಿ ನಡೆಸಲಾಗ್ತದೆ. ನಾನು ಯಾಕೆ ಈ ಮಾತು ಹೇಳ್ತಾ ಇದ್ದೇನೆ ಅಂದರೆ, ಆ ವಿದ್ಯಾಲಯದ ಬಗ್ಗೆ ಇತ್ಸಿಂಗರ ಒಂದು ಹೇಳಿಕೆ ಎಷ್ಟು ಚಂದ ಇದೆ ನೋಡಿ. ನಾವು ಅಭಿಮಾನ ಪಡೋದಕ್ಕೆ ಕಾರಣವಾದಂಥ ಹೇಳಿಕೆ. ಅವ್ರು ಹೇಳ್ತಾರೆ,
ನೀತಿ ಭ್ರಷ್ಟ ವರ್ತನೆಯ ಒಂದೇ ಒಂದು ಪ್ರಸಂಗವೂ ಈ ವಿದ್ಯಾಲಯದ ಇತಿಹಾಸದಲ್ಲಿ ಕಂಡು ಬಂದಿಲ್ಲ. ಎಂಥ ಅದ್ಭುತವಾದ ಸಂಗತಿ ಇದು. ಇಡೀ ಆ ವಿಶ್ವವಿದ್ಯಾನಿಲಯದ ಇತಿಹಾಸದಲ್ಲಿ ನೀತಿ ಭ್ರಷ್ಟ ವರ್ತನೆಯ ಒಂದೇ ಒಂದು ಪ್ರಸಂಗವೂ ಕಂಡು ಬಂದಿಲ್ಲ, ಅಥವಾ ಆ ಬಗ್ಗೆ ದೂರು ಬಂದಿರಲಿಲ್ಲ. ಅಂದರೆ ಬೋಧಕರು ಮತ್ತು ಆಡಳಿತಗಾರರು ಉಂಟು ಮಾಡಿದ್ದಂಥ ಉನ್ನತ ನೈತಿಕ ಶಿಸ್ತಿನ ವಾತಾವರಣ ಎಷ್ಟು ಶ್ರೇಷ್ಠ ಇರಬಹುದು ಕಲ್ಪನೆ ಮಾಡಿಕೊಳ್ಳಿ. ಇದು ಬರೀ ನಾಲಂದಕ್ಕೆ ಸಂಬಂಧಪಟ್ಟದ್ದಷ್ಟೇ ಅಲ್ಲ, ನೀವು ಯಾವುದೇ ವಿಶ್ವವಿದ್ಯಾಲಯದಲ್ಲಿ ಹೋದರೂ ಇಂಥದ್ದೇ ವಾತಾವರಣವನ್ನು ನಾವು ನೋಡೋದಕ್ಕೆ ಸಿಗ್ತಾ ಇದೆ. ಯಾಕೆ ಅಂದರೆ ಅಲ್ಲಿ ಅಂಥ ಜ್ಞಾನವನ್ನು ಕೊಡುತ್ತಿದ್ರು, ಅಂಥ ತಿಳುವಳಿಕೆಯನ್ನು ನೀಡ್ತಾ ಇದ್ರು. ಜ್ಞಾನದ ಅರ್ಥನೇ ತಿಳುವಳಿಕೆ, ಜ್ಞಾನದ ಅರ್ಥನೇ ಸದ್ವರ್ತನೆ, ಜ್ಞಾನದ ಅರ್ಥನೇ ಸಮಾಜಮುಖಿ ಅಂತ. ಕಲಿತ ವ್ಯಕ್ತಿ ಸಮಾಜಮುಖಿಯಾಗಿ ಬದುಕದೇ ಇದ್ದರೆ ಆತನ ಕಲಿಕೆಗೆ ಏನರ್ಥ, ಆತನ ವಿದ್ಯೆಗೇನರ್ಥ? ಕಲಿತವರ ಸಂಖ್ಯೆ ಹೆಚ್ಚಾದಂತೆ ಸಮಾಜದಲ್ಲಿ ಸದ್ಭಾವ ನಿರ್ಮಾಣ ಆಗಬೇಕು, ಸದ್ವರ್ತನೆಗಳು ನಿರ್ಮಾಣ ಆಗಬೇಕು, ಸಚ್ಚಾರಿತ್ರ್ಯವಂತರ ನಿರ್ಮಾಣ ಆಗಬೇಕು. ಅದನ್ನು ಭಾರತ ತನ್ನ ಗತವೈಭವದ ಇತಿಹಾಸದಲ್ಲಿ ಇಟ್ಕೊಂಡಿದ್ದನ್ನು ಕಂಡ್ರೆ ಆಶ್ಚರ್ಯ ಆಗುತ್ತೆ. ಅಷ್ಟೇ ಅಲ್ಲ, ವರ್ತಮಾನದಲ್ಲಿ ಅದು ಇರದೇ ಇರೋದಕ್ಕೆ ಖೇದನೂ ಆಗುತ್ತೆ. ಇಲ್ಲೆಲ್ಲ ಬಲ್ಲವರಿದ್ದೀರಿ. ಯಾವ ದೇಶದ ಪ್ರಾಚೀನ ವಿಶ್ವವಿದ್ಯಾನಿಲಯಗಳಲ್ಲಿ ನೀತಿ ಭ್ರಷ್ಟ ವರ್ತನೆಗಳ ಉದಾಹರಣೆಗಳೇ ಸಿಕ್ಕಿಲ್ಲವೋ ಅಂಥ ದೇಶದ ವರ್ತಮಾನದಲ್ಲಿ ವಿದ್ಯಾಸಂಸ್ಥೆಗಳೆಲ್ಲವೂ ಹಾಗೆ ಇದ್ದಾವ ಅನ್ನೋ ಪ್ರಶ್ನೆ ಮೂಡ್ತದೆ. ಎಷ್ಟು ಡೆಡಿಕೇಶನ್ ಆ ಮಕ್ಕಳೊಳಗಡೆ ಅನ್ನೋದಕ್ಕೆ ಒಂದು ಸಣ್ಣ ಘಟನೆ ಹೇಳ್ತೇನೆ ನಾನು. ಹುಯನ್ ಸಾಂಗ್ ಬರೆದಿರುವಂಥ ಘಟನೆ. ಹುಯನ್ ಸಾಂಗ್ 4-6 ವರ್ಷ ಅಲ್ಲಿದ್ದು ಅಧ್ಯಯನ ಮಾಡಿ ವಾಪಸ್ ತನ್ನ ದೇಶಕ್ಕೆ ಹೋಗಬೇಕಾದ್ರೆ ಅಲ್ಲಿನ ಆಚಾರ್ಯರ ಅನುಮತಿ ತಗೊಂಡು ತಾನು ಭಾಷಾಂತರ ಮಾಡಿದಂಥ ಕೆಲವು ಗ್ರಂಥಗಳು ಮತ್ತು ಹೆಚ್ಚುವರಿಯಾಗಿದ್ದ ಕೆಲವು ಹಸ್ತಪ್ರತಿಗಳನ್ನು ತಗೊಂಡು ಚೀನಿಗೆ ಹೊರಟು ನಿಲ್ತಾರೆ. ಗುರುಗಳು ಕೆಲವು ವಿದ್ಯಾರ್ಥಿಗಳನ್ನು ಕರೆದು ಆದೇಶ ಮಾಡ್ತಾರೆ, ನೀವು ಹೋಗಿ ಬಿಟ್ಟು ಬನ್ನಿ. ಸಿಂಧೂ ನದಿಯನ್ನು ದಾಟಿ ಗಡಿಗೆ ಹೋಗಬೇಕಾಗಿತ್ತು. ಒಂದು ಪುಟ್ಟ ಸಿಂಧೂ ನದಿಯ ಭಾಗದೊಳಗೆ ದೋಣಿ ಒಳಗಡೆ ಇವರೆಲ್ಲ ಹೋಗಬೇಕಾಗಿತ್ತು. ಹುಯನ್ ಸಾಂಗ್ ಅಭಿಮಾನದಿಂದ ಕಟ್ಟಿಕೊಂಡಿದ್ದಂಥ ಎಲ್ಲ ಹಸ್ತಪ್ರತಿಗಳ ಗಂಟುಗಳು 4-8 ವಿದ್ಯಾರ್ಥಿಗಳು ನದಿಯೊಳಗೆ ಹೋಗ್ತಾ ಇದ್ದಾರೆ. ನದಿ ಮಧ್ಯೆ ದೋಣಿ ಬಂದಾಗ ಗಾಳಿ ಜೋರಾಗಿ ಬೀಸಿ ನೀರು ದೋಣಿ ಒಳಗಡೆ ಬರೋ ಪ್ರಸಂಗ ನಿರ್ಮಾಣ ಆಗ್ತದೆ. ಅಂಬಿಗ ಹೇಳ್ತಾನೆ, ಸ್ವಾಮಿ ಕ್ಷಮಿಸಿ, ಗಾಳಿ ಹೆಚ್ಚಾಗಿದೆ, ಭಾರ ಹೆಚ್ಚಾಗ್ತಾ ಇದೆ, ತಾವು ದಯಮಾಡಿ ಆ ಗಂಟನ್ನು ನೀರಿಗೆ ಹಾಕದೇ ಇದ್ರೆ ಅಪಾಯ ಬರ್ತದೆ. ಹುಯನ್ ಸಾಂಗ್ ಪಟ್ಟ ಶ್ರಮ, ಅವನ ಆಕಾಂಕ್ಷೆ ಎಲ್ಲ ನೀರು ಪಾಲಾಗೋ ಕ್ಷಣ. ಅವನು ಬಂದದ್ದೇ ಅದಕ್ಕೆ. ತುಂಬ ಆನಂದದಿಂದ ಹೋಗೋ ಹುಯನ್ ಸಾಂಗ್ಗೆ ಆನಂದನೇ ಕಳೆದು ಹೋಗೋ ಸಮಯ ಇದೆ. ಇನ್ನೇನು ಹುಯನ್ ಸಾಂಗ್ ಗಂಟು ಎತ್ತಬೇಕು, ನೀರು ಎಸಿಬೇಕು. ಆ ಕಾಲಕ್ಕೆ ಅಲ್ಲಿದ್ದ 4-6 ವಿದ್ಯಾರ್ಥಿಗಳ ಒಳಗಡೆ ಒಬ್ಬ ಎದ್ದು ನಿಂತು ಹೇಳ್ತಾನೆ, ಸ್ವಾಮಿ ಕ್ಷಮಿಸಿ, ನಾನು ಜೀವಂತ ಇದ್ದು ನನ್ನ ದೇಶದ ಜ್ಞಾನ, ನನ್ನ ದೇಶದ ಇತಿಹಾಸ, ನನ್ನ ದೇಶದ ಪರಂಪರೆ, ನನ್ನ ದೇಶದ ಐತಿಹ್ಯಗಳು ನೀರು ಪಾಲಾಗೋದಕ್ಕೆ ನಾನು ಬಿಡೋದಿಲ್ಲ. ನಾನು ನೀರಿಗೆ ಹಾರ್ತೇನೆ ಅಂತ ನೀರಿಗೆ ಹಾರಿ ಜ್ಞಾನ ಉಳಿಸಿದವರು ಕಟ್ಟಿದ ಪರಂಪರೆ ನಾವಿದೆ. ನಮ್ಮ ಹೆಮ್ಮೆಯ ಪರಂಪರೆ ಅಂತ ಒಂದು ಪುಸ್ತಕ ಇದೆ. ಮಾತಾ ತ್ಯಾಗಮಯಿ ಅನ್ನೋರು ಈ ಪುಸ್ತಕವನ್ನು ರಚನೆ ಮಾಡಿದ್ದಾರೆ. ಆ ಪುಸ್ತಕದಲ್ಲಿ ಈ ಘಟನೆಯನ್ನು ಉಲ್ಲೇಖ ಮಾಡಿದ್ದಾರೆ. ಯಾಕೆ? ನಮ್ಮ ಶಿಕ್ಷಣನೇ ಹಾಗಿತ್ತು. ಅವ್ರು ಏನು ಹೇಳ್ತಿದ್ರು? ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಂ ಮರಣಾದ ತಿರುಚ್ಯತೆ. ಪಾಠ ಇದು. ಮಕ್ಕಳನ್ನ ಕುಂಡ್ರಿಸ್ಕೊಂಡು ಆಚಾರ್ಯರು ಪಾಠ ಮಾಡುವಾಗ ನೀನು ಶೂರ ಆಗು, ಧೀರ ಆಗು, ಹೋರಾಟಗಾರ ಆಗು, ಸಂಪಾದನೆ ಮಾಡು, ವಿದ್ಯಾವಂತ ಆಗು, ಇದನ್ನೆಲ್ಲ ಕಲಿಸ್ತಾ ಇದ್ರು. ಇದನ್ನೆಲ್ಲ ಕಲಿಸೋದಕ್ಕಿಂತ ಮಾಡ್ತಾ ಇದ್ದ ಮೊದಲನೇ ಪಾಠ ಯಾವುದು ಅಂದರೆ ಅಕೀರ್ತಿಂ ಚಾಪಿ ಭೂತಾನಿ ಕಥಯಿಷ್ಯಂತಿ ತೇ ವ್ಯಯಾಂ ಸಂಭಾವಿತಸ್ಯ ಚಾಕೀರ್ತಿಂ ಮರಣಾದ ತಿರುಚ್ಯತೆ. ಹೇ ಮಗು, ಹೇ ಹುಡುಗ, ಹೇ ಹುಡುಗಿ, ನೋಡು, ಜೀವನದಲ್ಲಿ ನಾಳೆ ಬರೋ ಇತಿಹಾಸದೊಳಗಡೆ ನೀನು ಅಪ್ರಯೋಜಕ ಅಂತ ಗುರುತಿಸಿಕೊಳ್ಳದ ಹಾಗೆ ಬದುಕು. ಇತಿಹಾಸ ನಿನ್ನನ್ನು ಹೀಗಳಿಬಾರದು. ಇತಿಹಾಸ ನಿನ್ನ ಹಿನ್ನೆಲೆಯನ್ನು ಅವಮಾನಿಸಬಾರ್ದು.
ಹಾಗೆ ಬದುಕಬೇಕಾದ್ರೆ ನಿನ್ನ ತಲೆಯಲ್ಲಿ ಯಾವ ಶಾಸನವನ್ನು ಶಾಶ್ವತವಾಗಿ ಇಟ್ಕೋಬೇಕು ಅಂದರೆ, ಮಾನ ಪ್ರಾಣಕ್ಕಿಂತ ದೊಡ್ಡದು. ಏನ್ ಪಾಠ ರೀ ನಮ್ಮ ದೇಶದಲ್ಲಿ? ಮಾನ ಪ್ರಾಣಕ್ಕಿಂತ ದೊಡ್ಡದು. ಯಾರು ಪ್ರಾಣಕ್ಕಿಂತ ಮಾನಕ್ಕೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತಾರೋ ಅವರು ಚಾರಿತ್ರ್ಯವಂತರು, ಚರಿತ್ರವಂತರು ಅನ್ನೋದನ್ನು ನಮ್ಮ ಹಿಂದಿನ ಹಿರಿಯರು ಕಲಿಸ್ತಾ ಇದ್ರು. ಅದಕ್ಕೆ ಎಲ್ಲ ತ್ಯಾಗಗಳಿಗೆ ನಮ್ಮ ಹಿರಿಯರು ಸಿದ್ಧ ಆಗಿ ಬರ್ತಿದ್ರು. ಯಾಕೆ ಹಾಗೆ ದೇಶದ ಮೂಲೆ ಮೂಲೆಯಿಂದ ಹಿಂಡಿನಲ್ಲಿ ಜನ ಬರ್ತಾ ಇದ್ರು ಕೇಳಿ. ಯಾವಾಗ ಸಂಸ್ಕೃತಿಗೆ ವಿಪತ್ತು ಬಂದಿತ್ತು ಆವಾಗ ಹಿಂಡಾಗಿ ಜನ ಯಾಕೆ ಬರ್ತಿದ್ರು ಅಂದರೆ, ಅವರು ಕಲಿತ ಪಾಠದ ಪರಿಣಾಮ ಅದು. ನಾನು ನೆನ್ನೆ ಹೇಳಿದ್ದೆ, ತುಂಬ ದೊಡ್ಡ ವ್ಯಕ್ತಿಗಳು ಮಾತ್ರ ಅಲ್ಲ, ಸಾಮಾನ್ಯರು, ಗುಡಿಸಿಲಿನಲ್ಲಿ ವಾಸ ಮಾಡುವಂಥ ಸಾಮಾನ್ಯ ಜನ, ಸೇನೆಯಲ್ಲಿ ಕೆಲಸ ಮಾಡುವಂಥ ಸಾಮಾನ್ಯ ಸೈನಿಕರು, ಸರದಾರರ ಅಡಿಯಾಳಾಗಿದ್ದಂಥ ಸಾಮಾನ್ಯ ಜನ, ಬಾಲಕರು, ಬಾಲಕಿಯರು ಎಲ್ಲರೂ ತಮಗೆ ಅವಕಾಶ ಸಿಕ್ಕಾಗ ಸ್ವಾಮಿ ನಿಷ್ಠೆಯನ್ನು ಪ್ರದರ್ಶನ ಮಾಡಿ, ತತ್ವನಿಷ್ಠೆಯನ್ನು ಪ್ರದರ್ಶನ ಮಾಡಿ, ಭೂಮಿ ನಿಷ್ಠೆಯನ್ನು ಪ್ರದರ್ಶನ ಮಾಡಿದ್ದರ ಪರಿಣಾಮವೇ ಭಾರತ ಜಗತ್ತಿನ ಅತ್ಯಂತ ಶ್ರೇಷ್ಠ ಪರಂಪರೆಯಾಗಿ ನಿರ್ಮಾಣ ಆಗಿದೆ. ಒಂದು ಸಣ್ಣ ಘಟನೆ ಹೇಳಿ ಸಮಾರೋಪ ಮಾಡೋ ಪ್ರಯತ್ನವನ್ನು ಮಾಡ್ತೇನೆ. ನಿಮಗೆಲ್ಲ ಈಶ್ವರಚಂದ್ರ ವಿದ್ಯಾಸಾಗರರ ಬಗ್ಗೆ ಗೊತ್ತಿರಬೇಕು. ಭಾರತ ದೇಶವನ್ನು ನೈತಿಕವಾಗಿ ಶ್ರೀಮಂತ ಮಾಡಿದ ಪರಂಪರೆಯಲ್ಲಿ ಅವರು ಕೂಡ ಒಬ್ಬರು. ಒಂದ್ಸರಿ ಸುಮ್ಮನೆ ಕುತೂಹಲಕ್ಕೆ ಯಾರ್ಯಾರು ಭಾರತ ದೇಶವನ್ನು ಶ್ರೀಮಂತ ಮಾಡಿದರು, ಯಾವ ಕ್ಷೇತ್ರದಲ್ಲಿ ಶ್ರೀಮಂತ ಮಾಡಿದರು ಅಂತ ಪಟ್ಟಿ ಮಾಡಿದರೆ ಆ ಪಟ್ಟಿಯೇ ಎಷ್ಟು ವಿಭಿನ್ನ ಆಗುತ್ತೆ. ಧಾರ್ಮಿಕವಾಗಿ ಶ್ರೀಮಂತ ಮಾಡಿದವರೇ ಬೇರೆ, ಸಾಂಸ್ಕೃತಿಕವಾಗಿ ಶ್ರೀಮಂತ ಮಾಡಿದವರೇ ಬೇರೆ, ಕಲಾತ್ಮಕವಾಗಿ ಶ್ರೀಮಂತ ಮಾಡಿದವರೇ ಬೇರೆ, ಶೌರ್ಯದಿಂದ ಶ್ರೀಮಂತ ಮಾಡಿದವರೇ ಬೇರೆ, ಕ್ಷಾತ್ರತೇಜದಿಂದ ಶ್ರೀಮಂತ ಮಾಡಿದವರೇ ಬೇರೆ, ಜ್ಞಾನ ವಿಜ್ಞಾನ ತಂತ್ರಜ್ಞಾನಗಳಿಂದ ಶ್ರೀಮಂತ ಮಾಡಿದವರೇ, ಎಲ್ಲ ಭಿನ್ನ. ಇದರೊಳಗಡೆ ಹೀಗೆ ನೈತಿಕವಾಗಿ ದೇಶದ ಉದ್ದಗಲಕ್ಕೂ ಅಲ್ಲಲ್ಲಿ ಈ ದೇಶದ ಇತಿಹಾಸಕ್ಕೆ ಚೈತನ್ಯ ತುಂಬಿದವರು ಅನೇಕರು. ಅದರೊಳಗಡೆ ಈಶ್ವರ್ ಚಂದ್ರ ವಿದ್ಯಾಸಾಗರ್, ಎಂಥ ಹೆಸರು ಹೇಗಿದೆ ನೋಡಿ, ಈಶ್ವರ ಚಂದ್ರ ವಿದ್ಯಾಸಾಗರ. ಅಪ್ಪ ಅಮ್ಮ ಹೆಸರು ಹೇಗೆ ಇಟ್ಟಿರಬೇಕು, ಭಾವ ಹೇಗೆ ತುಂಬಿರಬೇಕು. ಅವರು ದೆಹಲಿಗೆ ಅಧ್ಯಯನ ಮಾಡೋದಕ್ಕೆ ಹೋದ ಕಾಲದಲ್ಲಿ ದೆಹಲಿಯ ಥಂಡಿ ನೋಡಿ, ಚಳಿ ನೋಡಿ ಮನಸ್ಸಿಗೆ ಬಹಳ ನೋವಾಗ್ತದೆ. ಮನೆಯಿಂದ ಕಳಿಸಿದ ಖರ್ಚಿನ ಹಣನ ಉಳಿಸಿ ಒಂದು ದಪ್ಪ ರಗ್ ಖರೀದಿ ಮಾಡಿ ತನ್ನ ಊರಿಗೆ ಅವನಿಗೆ ಕಳಿಸ್ತಾರೆ. ಅಮ್ಮ, ಇಲ್ಲಿ ಥಂಡಿ ಭಾಳ ಇದೆ, ನನಗೆ ಗೊತ್ತಾಗ್ತಾ ಇದೆ, ನಿಮ್ಗೆ ವಯಸ್ಸಾಗಿದೆ, ನೀನು ರಗ್ ಹೊಚ್ಕೊಂಡು ಬೆಚ್ಚಗೆ ಊರಲ್ಲಿ ಇರು. ಕಕ್ಕುಲತೆ ಅಂತ ಕರೀತಾರೆ. ಇದನ್ನು ಕಲಿಸಬಾರ್ದು. ಇದು ಪ್ರತಿ ಮಗನ ಎದೆಯೊಳಗಡೆ ಇರಬೇಕು, ಪ್ರತಿ ತಾಯಿ ಎದೆಯೊಳಗಡೆ ಇರಬೇಕು. ಇದ್ರನ್ನೇ ತಾಯಿ ಮಗ. ಇದನ್ನ ಕಲಿಸಿ ಹೇಳಿ ತೋರಿಸಿ ಮಾಡೋದಲ್ಲ. ಇದು ಕಾರುಣ್ಯ. ಇದು ತಂತಾನೇ ಹರಿಬೇಕು, ತಂತಾನೇ ಉತ್ಪತ್ತಿ ಆಗಬೇಕು. ಸರಿ, ಅಮ್ಮನಿಗೆ ರಗ್ ಕಳಿಸಿದ್ದೀನಿ ಅಂತ ಮಗ ಪಟ್ಟಣದೊಳಗಡೆಯಿಂದ 4-6 ತಿಂಗಳು ವಿದ್ಯಾಭ್ಯಾಸ ಆಗಿ ರಜೆ ಅಂತ ಹಳ್ಳಿಗೆ ಬಂದಿದ್ರು. ಹಳ್ಳಿಗೆ ಬಂದು ಒಂದು ದಿನ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಂಡು ಕೂತಾಗ ತಪ್ಪಿ ಮಗನ ಕಣ್ಣು ಅಟ್ಟದ ಕಡೆ ಹೋಗುತ್ತೆ. ಅಟ್ಟದ ಮೇಲೆ ನೋಡ್ತಾನೆ, ತಾನು ಕಳಿಸಿದ ರಗ್ ಪ್ಯಾಕೆಟಲ್ಲಿ ಹಾಗೆ ಇದೆ, ಓಪನ್ನೇ ಮಾಡಿಲ್ಲ, ಬಂಡಲ್ ಓಪನ್ನೇ ಮಾಡಿ. ಅಮ್ಮ, ಏನು ಮಾಡಿದೀಯ ನೀನು? ನನಗೆ ಬಳಸೋದಕ್ಕೆ ಇದ್ದ ಹಣದೊಳಗಡೆ ಉಳಿತಾಯ ಮಾಡಿ ನಿನಗೊಂದು ಬೆಚ್ಚಗೆ ರಗ್ ಕೊಟ್ಟಿದ್ದೀನಿ, ನೀನು ಹೊಚ್ಕೊಳ್ಳಾರ್ದೆ ಹೀಗೆ ಇಟ್ಟಿದೀಯಲ್ಲ. ಮಗ ಕೇಳ್ತಾನೆ. ಅಮ್ಮ ಮಗನ ಕಿವಿ ಹಿಡ್ಕೊಂಡು ಓಣಿಯೊಳಗಡೆ ಕರ್ಕೊಂಡು, ನೋಡೋ, ಇಷ್ಟು ಮನೆ ಇದ್ದಾವೆ, ಇಷ್ಟೂ ಮನೆ ಹೆಣ್ಮಕ್ಳು ಥಂಡಿಯೊಳಗಡೆ ತೆಳ್ಳನ ಬಟ್ಟೆ ಹೊಚ್ಕೊಂಡು ಮಲ್ಕೋಬೇಕಾದ್ರೆ ನಾನು ಹೆಂಗೋ ಬೆಚ್ಚಗೆ ರಗ್ ಹೊಚ್ಕೊಂಡು ಮಲ್ಕೋಬೇಕು, ಇವ್ರಿಗೆಲ್ಲ ಬೆಚ್ಚಗಿನ ರಗ್ ಕೊಡು, ನಾನು 100 ಹೊಚ್ಕೋತೀನಿ. ಎಂಥ ತಾಯ್ತನ ರೀ, ಎಂಥ ದೊಡ್ಡ ಗುಣ, ಎಂಥ ಜ್ಞಾನ, ಎಂಥ ಕಳಕಳಿ, ಎಂಥ ಪ್ರೇಮ, ಎಂಥ ಶ್ರದ್ಧೆ. ಇಂಥ ತಾಯಂದಿರ ಉದರದಿಂದ ಬಂದ ಆ ಮಹಾಜ್ಞಾನ ಪರಂಪರೆಯ ಸೂರ್ಯರು ಕಟ್ಟಿದ ಪರಂಪರೆಯಲ್ಲಿ ನಾವೆಲ್ಲ ಇದ್ದೇವೆ. ಪ್ರೀತಿಯ ಬಂಧುಗಳೇ, ತಮಗೆಲ್ಲ ಗೊತ್ತಿದೆ, ಭಾರತ ಬಹಳ ದೊಡ್ಡ ದೇಶ. ಭಾರತದ ಇತಿಹಾಸ ಸುದೀರ್ಘವಾದ ಇತಿಹಾಸ. ಇಲ್ಲಿನ ಪರಂಪರೆ ಅತ್ಯಂತ ದಿವ್ಯವಾದ ಪರಂಪರೆ. ಇಂಥ ದೊಡ್ಡ ದೇಶದ ಸುದೀರ್ಘ ಇತಿಹಾಸದ ದಿವ್ಯ ಪರಂಪರೆಯ ವಾರಸುದಾರರಾದ ನಮ್ಮ ಮೇಲೆ ಕೆಲವು ಜವಾಬ್ದಾರಿಗಳಿದ್ದಾವೆ. ಏನು ಆ ಕೆಲವು ಜವಾಬ್ದಾರಿಗಳಂದರೆ, ನಂಬರ್ 1,
ಹಿಂದಿನವರು ಮಾಡಿದ ತ್ಯಾಗ ಬಲಿದಾನಗಳನ್ನು ಮಾಡುವ ಅಪೇಕ್ಷೆಯನ್ನು ಪಡೋದು ತುಂಬ ಕಷ್ಟ. ಆದರೆ ಅವರ ತ್ಯಾಗ ಬಲಿದಾನಗಳಿಗೆ, ಇತಿಹಾಸ, ಪರಂಪರೆ, ಚರಿತ್ರೆಗಳಿಗೆ ಚ್ಯುತಿಯಾಗಲಾರದ ಹಾಗೆ ಬದುಕಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ. ಅದೇ ಸ್ವಾತಂತ್ರ್ಯ, ಅದೇ ಜವಾಬ್ದಾರಿ, ಅದೇ ಸಂವಿಧಾನ. ನೀವು ಬೇಕಾದರೆ ತಪಾಸ್ ಮಾಡಿ ನೋಡಿ. ನಾವೇನು ಭಾರತ ದೇವರಿದ್ದೇವೋ ಸರಿಸುಮಾರು 3/4 ನಮ್ಮ ಆಹಾರ, ಆಚಾರ, ವಿಚಾರ, ಊಟ, ಉಡಿಗೆ, ಉತ್ಸವಗಳಲ್ಲಿ ನಮ್ಮ ತನ ಅನ್ನೋದು ಕಳೆದು ಹೋಗಿದೆ. ನಮ್ಮ ತನನ ಕಳ್ಕೊಂಡು ನಮ್ಮ ಪರಂಪರೆನ ಉಳಿಸೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯವೇ ಇಲ್ಲ. ನಮ್ಮನ್ನು ಬಿಟ್ಟು ಹೊರಗಿನವರು ಬಂದು ನಮ್ಮ ಪರಂಪರೆಯನ್ನು ಉಳಿಸೋದಕ್ಕೆ ಸಾಧ್ಯ ಇದೆಯಾ? ಸಾಧ್ಯನೇ ಇಲ್ಲ. ಪ್ರತಿಯೊಬ್ಬರೂ ನಮ್ಮ ವ್ಯಾಪ್ತಿಯಲ್ಲಿ ನಮ್ಮ ಆಚಾರ, ವಿಚಾರ, ಆಹಾರ, ಊಟ, ಉಡಿಗೆ, ಉತ್ಸವಗಳಲ್ಲಿ ನಮ್ಮ ತನವನ್ನು ಜೋಪಾನ ಮಾಡುವ ಎದೆಗಾರಿಕೆಯನ್ನು ಪ್ರದರ್ಶಿಸಬೇಕು. ಅನ್ಯರದನ್ನು ಅಲ್ಲುಗಳಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಅನ್ಯರದ್ದು ಕನಿಷ್ಠ ಅಂತ ನಾನು ಪ್ರತಿಪಾದನೆ ಮಾಡ್ತಾ ಇಲ್ಲ. ನಮ್ಮದನ್ನು ಉಪೇಕ್ಷೆ ಮಾಡಿ ಅನ್ಯರದನ್ನು ಎತ್ತಿ ಹಿಡಿದ್ರೆ ನಮ್ಮ ಸಂಸ್ಕೃತಿ ಪರಂಪರೆಯನ್ನು ಕಾಪಾಡೋರು, ಬೆಳೆಸೋರು ಯಾರು? ಆದ್ದರಿಂದ ನಾವೆಲ್ಲರೂ ಸೇರಿ ಅಂಥದ್ದೊಂದು ಜವಾಬ್ದಾರಿಯ ನಿರ್ಧಾರವನ್ನು, ಅಂಥದ್ದೊಂದು ಜವಾಬ್ದಾರಿಯ ವರ್ತನೆಗಳನ್ನು ಮಾಡಿದ್ದೇ ಆದಲ್ಲಿ ನಮ್ಮ ಈ ಪರಂಪರೆಯ ದಿವ್ಯತೆಗೆ ಮತ್ತಷ್ಟು ಮೆರುಗು ಬಂದೀತು ಅನ್ನುವ ವಿಚಾರಗಳನ್ನು ವ್ಯಕ್ತಪಡಿಸಿ, ಯಾವ ಜನ್ಮದ ಭಾಗ್ಯವೋ ಈ ವರ್ಷ ಈ ಮಠದ ವಿಶೇಷ ಕಾರ್ಯಕ್ರಮದಲ್ಲಿ ಭವ್ಯ ಭಾರತ ದಿವ್ಯ ಪರಂಪರೆ ಅನ್ನುವ ವಿಷಯವನ್ನು ಕುರಿತು ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಸಿಕ್ಕಿದೆ. 20 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಇತಿಹಾಸದಲ್ಲಿ ಆಸಕ್ತಿ ಮೂಡೋ ಹಾಗೆ ಮಾಡಿದವರು ಪೂಜ್ಯಪಾದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರು. ನಾನು ಶಿಕ್ಷಕ ವೃತ್ತಿ ಮಾಡ್ತಾ ಸ್ನಾತಕೋತ್ತರ ಪದವಿ ಅಧ್ಯಯನ ಮಾಡ್ತಾ ಇದ್ದೆ. ಇಂಗ್ಲಿಷ್ MA ಮಾಡ್ತಾ ಇದ್ದೆ. ಒಂದು ದಿನ ಸುಮ್ಮನೆ ಅವರು ಕೇಳಿದರು, ಏನು ಮಾಡ್ತಾ ಇದ್ದೀರಿ? ಬುದ್ಧಿ ಇಂಗ್ಲಿಷ್ MA ಮಾಡ್ತಾ ಇದ್ದೀನಿ. ಪ್ರತಿ ಸರಿ ಮಾತಾಡಿದಾಗೂ ದೇಶ ಸಂಸ್ಕೃತಿ ಅಂತೀರಿ. ದೇಶ ಸಂಸ್ಕೃತಿ ಮೇಲೆ ಅಭಿಮಾನ ಇರೋರು ನೀವು ಸಾಹಿತ್ಯಕ್ಕಿಂತ ಚರಿತ್ರೆ ಓದಬೇಕು, ಆದ್ದರಿಂದ MA ಇಂಗ್ಲಿಷ್ ಮಾಡಿ ಅಂತ ಆದೇಶ ಮಾಡಿದವರು. ಮತ್ತು ಅವರ ಆದೇಶಾನುಸಾರ ನಾನು MA ಇತಿಹಾಸ ಮಾಡಿದೆ. ಅವರ ಕೃಪಾ MA ಇತಿಹಾಸನೇ ನನಗೆ ಅನ್ನ ಆಗಿ ಇವತ್ತು ಉಪನ್ಯಾಸಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೆ. ನಾನು MA ಹಿಸ್ಟ್ರಿ ಮಾಡಿದೆ, ಲೆಕ್ಚರ್ ಆಗಿ ಅಪಾಯಿಂಟ್ ಆದೆ, ಶಾಲೆಯಲ್ಲಿ ಪಾಠ ಮಾಡ್ತಾ ಇದ್ದೆ. ಆದರೆ ಹಿಸ್ಟ್ರಿ ಬರೀ ಕ್ಲಾಸ್ ಟೀಚಿಂಗ್ಗೆ ಮಾತ್ರ ಸೀಮಿತ ಆಗಬಾರ್ದು, ಅದನ್ನು ಮಾಸ್ ಟೀಚಿಂಗ್ ಮಾಡಬೇಕು ಅಂತ ಪ್ರೇರಣೆ ಕೊಟ್ಟವರು ಪೂಜ್ಯಪಾದ ನಿಡಸೋಶಿ ಜಗದ್ಗುರು. ಅವರು ಸಿಕ್ಕಾಗೆಲ್ಲ ಬರೀ ಪುಸ್ತಕದ ಲಿಸ್ಟ್ ಹೇಳ್ತಾರೆ. ಇವರೊಂಥರ ವಿಚಿತ್ರ. ಆರಾಮಿದ್ದೀರೇನೋ, ಮನೆ ಮಕ್ಕಳು ಚಂದ ಇದ್ದಾರೇನೋ, ಕಷ್ಟ ಏನು, ಸುಖ ಏನು, ಇಂಥವೆಲ್ಲ ಕೇಳೋದೇ ಇಲ್ಲ. ಈ ಪುಸ್ತಕ ತಗೊಳ್ಳಿ, ಈ ಪುಸ್ತಕ ಬಂದಿದೆ, ಈ ಪುಸ್ತಕದಲ್ಲಿ ಹೀಗಿದೆ, ಈ ಪುಸ್ತಕದಲ್ಲಿ ಹೀಗಿದೆ ಅಂತ ತಿಳಿಸಿ ಪ್ರತಿ ಸರಿ ಸಿಕ್ಕಾಗಿಯೂ ಈ ಥರ ಇತಿಹಾಸ, ಪರಂಪರೆ ಮತ್ತು ಗತವೈಭವಕ್ಕೆ ಸಂಬಂಧಪಟ್ಟ ಅನೇಕ ಕೃತಿಗಳನ್ನು ಕೊಟ್ಟು ಓದೋ ಪ್ರೇರಣೆಯನ್ನು ಹಚ್ಚಿ ಸಾಮೂಹಿಕವಾಗಿ ಪ್ರವಚನದ ಒಳಗಡೆನೂ ಇತಿಹಾಸನ ಕಲಿಸಬೇಕು ಅನ್ನೋದನ್ನು ಕಲಿಸಿಕೊಟ್ಟೋದು, ಅವಕಾಶ ಕೊಟ್ಟೋರು ಪೂಜ್ಯಪಾದ ನಿಡಸೋಶಿ ಅಪ್ಪ ಅವರು. ಸ್ವತಃ ನಿಡಸೋಶಿ ಮಠದೊಳಗಡೆ 11 ದಿನ ಭವ್ಯ ನಮ್ಮ ಇತಿಹಾಸ, ನಮ್ಮ ಪರಂಪರೆ ಅನ್ನೋ ವಿಷಯ ಇಟ್ಟು 11 ದಿನ ಭಾರತದ ಇತಿಹಾಸದ ಬಗ್ಗೆ ಪ್ರವಚನ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ರು. ಮತ್ತು ಎಲ್ಲೇ ಹೋದರೂ ಇದನ್ನೇ ಹೇಳಬೇಕು ಅಂತ ಆದೇಶ ಮಾಡಿದ್ದಾರೆ. ಇಲ್ಲಿದ್ರೆ ಜನ ಮೈ ಮರೆತು ಬಿಡ್ತಾರೆ. ಹಿಂದಿಂದನ್ನು ಮರೆತರೆ ಮುಂದಿನ ಚೆನ್ನಾಗಿರೋದಿಲ್ಲ, ಮುಂದಿನ ಚೆನ್ನಾಗಿರುತ್ತೆ ಅನ್ನೋ ಭ್ರಮೆ ಒಳಗಡೆ ದೊಡ್ಡ ಉಪೇಕ್ಷೆಯಲ್ಲಿ ನಮ್ಮ ಜನ ಇದ್ದಾರೆ ಅನ್ನೋ ಕಳಕಳಿ ಅವರು. ಮೊನ್ನೆ ಇಲ್ಲಿ ಮಠದ ಪ್ರವಚನ ಫಿಕ್ಸ್ ಆದಮೇಲೆ ಒಂದಿಷ್ಟು ದಪ್ಪ ಪುಸ್ತಕ ಕೊಟ್ಟು ಕಳಿಸಿದ್ದಾರೆ. ಭಾರತೀಯ ಆಧ್ಯಾತ್ಮಿಕ ಚಳುವಳಿ ಅಂತ 3,500 ಪುಟ ಇದೆ. ಅಂದರೆ ನಾನು ಒಂದ್ಸರಿ ಮಠಕ್ಕೆ ಹೋದಾಗ ಅವ್ರು ಹೇಳಿದರು, ಹೊರಗಡೆ ಕೂತಿದ್ದೋ ಮಾತಾಡ್ತಿದ್ದೋ, ಎಲ್ಲರೂ ಚಹಾ ಕುಡಿಯೋದಕ್ಕೆ ಹೋದ್ರು. ಬರ್ರಿ ಸರ್ ಅಂದರು. ಬುದ್ಧಿ ಏನು, ಒಳಗಡೆ ನಮ್ಮ ಗೆಳೆಯರಿದ್ದಾರೆ, ಮಾತಾಡ್ಸಿ ಬನ್ನಿ ಅಂತಂದರು. ನಾನು ಒಳಗೆ ಹೋಗ್ತೀನಿ, ಯಾರೂ ಇಲ್ಲ. ನಾನು ಅಂದ್ಕೊಂಡೆ ಸ್ವಾಮೀಜಿ ಹೇಳಿರಬೇಕು, ಅವ್ರು ಹೋಗಿರಬೇಕು, ವಾಪಸ್ ಹೋದೆ. ಮಾತಾಡ್ಸಿದ್ರಿ ಅಂದರು. ನಾನೇನು ಹೇಳಿ, ಬುದ್ಧಿ ತಿಳಿಲಿಲ್ಲ, ಹೋಗ್ರಿ ಮಾತಾಡ್ಸಿ ಬರ್ರಿ ಅಂತ. ನೋಡಿದರೆ ಸಾವಿರ ಪುಸ್ತಕದ ರಾಶಿ ಇದೆ. ಪುಸ್ತಕದ ರಾಶಿನೇ ಅವ್ರಿಗೆ ಗೆಳೆಯರು.
ಅಂಥವ್ರ ಆಶೀರ್ವಾದ ನಮಗೆ ಈ ಸೇವೆ ಮಾಡೋದಕ್ಕೆ. ಮತ್ತು ಅಂಥ ಗೆಳೆಯರನ್ನ ಗೆಳೆಯರಾಗಿ ಹೊಂದಿದ ಪೂಜ್ಯಪಾದ ನಡೆಸೋಶಿ ಜಗದ್ಗುರುಗಳ ಗೆಳೆಯರು ಈ ಮಠದ ಅಪ್ಪ. ಚಂದ ಇದೆ. ನಾನು ದೂರದಿಂದ ಭಾಳ ವರ್ಷದಿಂದ ಪೂಜ್ಯ ಅಪ್ಪಾಜಿಯವ್ರನ್ನ ನೋಡಿದ್ದೀನಿ. ಈ ಮಠದ ಅಪ್ಪಾಜಿಯವ್ರನ್ನ ಕಳೆದ 5 ದಿನದಿಂದ ಭಾಳ ಸಮೀಪದಿಂದ ನೋಡ್ತಾ ಇದ್ದೀನಿ. ಎಂಥ ಪ್ರೇಮ ಗಂಗೆ, ಎಂಥ ಪ್ರೇಮ ಗಂಗೆ. ಸುಮ್ಮನೆ ಅವ್ರ ಪಕ್ಕ ಕೂತು 2 ಮಾತು ಮಾತಾಡಿದರೆ ಸಾಕು, ಮನಸ್ಸು ಹಗುರ ಆಗ್ತದೆ. ಅಂಥ ಪೂಜ್ಯಪಾದ ಗುರುಗಳ ಸನ್ನಿಧಿಯಲ್ಲಿ 5 ದಿನ ಸೇವೆ ಸಲ್ಲಿಸೋದಕ್ಕೆ ನನಗೆ ಅವಕಾಶ ಸಿಕ್ಕಿದ್ದು ಇದು ನನ್ನ ಜೀವನದಲ್ಲಿ ದೊಡ್ಡ ಭಾಗ್ಯ ಅಂತ ಭಾವಿಸಿ, ಶ್ರೀಮಠದ ಪೂಜ್ಯಪಾದ ದೇವರು, ಪೂಜ್ಯ ಶಿವಯೋಗಿ ದೇವರು ಡಾಕ್ಟರೇಟ್ ಆಗಿದೆ. ಪ್ರತಿದಿನ ಪ್ರವಚನ ಆದ ತಕ್ಷಣ 1 ಗಂಟೆ ಚರ್ಚೆ ಮಾಡೋರು, ಇದೇನು ಬರುತ್ತೆ ಅಂತ. ಹಿಂಗೊಬ್ರು ಇರಬೇಕು, ಇಲ್ಲಿದ್ರೆ ಭಾಷಣ ಮಾಡಿ ಹೋಗ್ಬಿಡ್ತಿದ್ವಿ ನಾವು. ಎಲ್ಲಿ ಬರುತ್ತೆ ಅಂತ ಯಾರಾದರೂ ಕೇಳ್ತಾರೆ ಅಂತಿದ್ರೆ ಕುತೂಹಲ ಇರುತ್ತೆ, ಸ್ಪಷ್ಟತೆ ಇರುತ್ತೆ, ಕ್ಲಾರಿಟಿ ಇರುತ್ತೆ. ತುಂಬ ಅಧ್ಯಯನಶೀಲ. ಮತ್ತು ಇವತ್ತು ವೇದಿಕೆ ಮೇಲೆ ಆಸೀನರಾಗಿರುವಂಥ ಶೇಗುಣಶಿ ಅಪ್ಪಾಜಿಯವರು ಎಂಥ ವಿದ್ಯೆಯ ಪರ್ವತ. ಇವರೆಲ್ಲ ಇಂಥ ಎಲ್ಲ ಮಹಾತ್ಮರ ಆಶೀರ್ವಾದದ ಫಲಶ್ರುತಿಯೇ ನಾವು ಆಡೋ ಮಾತುಗಳು, ಬಿಟ್ಟರೆ ಇದೇನು ಅಲ್ಲ ಅಂತ ಹೇಳಿ ಎಲ್ಲ ಪೂಜ್ಯ ಗುರುಗಳಿಗೆ ಶ್ರದ್ಧೆಯಿಂದ ಪ್ರಣಾಮಗಳನ್ನು ಅರ್ಪಣೆ ಮಾಡಿ, ಇಲ್ಲಿನ ಸಂಗೀತಗಾರರು ನಾನೊಂದು 5 ದಿನ ಗಮನಿಸಿದೆ. ಒಂದು 5 ಪುಟ್ಟ ಮಕ್ಕಳನ್ನ ಮಠದಲ್ಲಿ ಕುಮಾರೇಶ್ವರ ಸಂಗೀತ ಶಾಲೆ, ಮಠದ ಕಾರ್ಯ ಏನು ಅನ್ನೋದಕ್ಕೆ ಇದು ಮಾದರಿ, ಲೋಕ ಮಾದರಿ. ಎಷ್ಟು ಸುಶ್ರಾವ್ಯವಾಗಿ ಆ ಹುಡುಗಿಯರು ಹಾಡ್ತಾರೆ, ಎಷ್ಟು ಅರ್ಥಪೂರ್ಣವಾದ ಪದಗಳು. ನಾನು 2ನೇ ದಿವಸ ಗವಾಯಿ ಅವರಿಗೆ, ತಬಲಾಜಿಯವ್ರಿಗೆ ಒಂದು ಮಾತಂದೆ, ತುಂಬ ಒಳ್ಳೆ ಹಾಡುಗಳು ಹೇಳ್ತಾ ಇದ್ದೀರಿ, ನಾನೊಂದು ಹಾಡು ಕೊಡ್ತೀನಿ, ಕೊನೆ ದಿನ ಅದನ್ನು ಹಾಡಿ ಅಂತ ಹೇಳಿದ್ದೆ. ಇಬ್ರಾಹಿಂ ಸುತಾರ್ ಅವರು ರಚನೆ ಮಾಡಿದ ಹಾಡು, ಅದನ್ನು ಕೊಟ್ಟಿದ್ದೆ. ಆ ಮಕ್ಕಳು ಎಷ್ಟು ಚಂದ ಕಲ್ತಿದ್ದಾರೆ ಅಂದರೆ, ನೀವು ಸ್ವಲ್ಪ ಗಡಿಬಿಡಿಯಲ್ಲಿದ್ರಿ, ಬಂದವರು ಸ್ವಲ್ಪ ಕುರ್ಚಿ ಆ ಕಡೆ ಈ ಕಡೆ ಮಾಡ್ಕೋತಾ ಇದ್ರಿ, ಕೂತವ್ರು ಮಾತ್ರ ಚಂದ ಕೇಳಿದ್ರು. ಎಂಥ ಭಾವ ತುಂಬಿ ಬರುವಂಥ ಪದ್ಯ, ಇಂಥ ವಾತಾವರಣ ಇಲ್ಲಿದೆ. ಈ ಮಠದಲ್ಲಿರುವಂಥ ಎಲ್ಲರೂ, ಅಡುಗೆ ಮನೆಯಲ್ಲಿ ಪ್ರಸಾದ ಬಡಿಸೋ ತಾಯಿಯಿಂದ ಹಿಡ್ಕೊಂಡು ಮಠದ ವ್ಯವಸ್ಥೆ ನೋಡುವಂಥ ಪ್ರತಿಯೊಬ್ಬರು ಎಂಥ ಶ್ರದ್ಧೆಯಿಂದ ಸೇವೆ ಸಲ್ಲಿಸ್ತಾರೆ ಅಂದರೆ, ಶ್ರದ್ಧೆಗೆ, ಶುದ್ಧಿಗೆ ಇದೊಂದು ಮಾದರಿ ಕ್ಷೇತ್ರ. ಇಲ್ಲಿ ಸೇವೆ ಸಲ್ಲಿಸಿದ್ದೇ ನನ್ನ ಭಾಗ್ಯ.